ನಮ್ಮ ಬೆಂಗಳೂರು ಸಿಟಿಲಿ ಟ್ರಾಫಿಕ್ ಇದೆಯಾ ಇಲ್ಲ ಟ್ರಾಫಿಕ್ ಒಳಗಡೆನೇ ನಮ್ಮ ಬೆಂಗಳೂರು ಸಿಟಿ ಇದೆಯಾ ಅಂತ ಕನ್ಫ್ಯೂಸ್ ಆಗಿಬಿಡುತ್ತೆ. ಅಷ್ಟು ಟ್ರಾಫಿಕ್ ಬೆಳಗ್ಗೆ ಹೊತ್ತು. ಆದರೂ ನಮ್ಮ ಬೆಂಗಳೂರೇ ಚಂದ. ಈ ಚೆರಿ ಬ್ಲಾಸಮ್ಸ್ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವ. ರೋಡೆಲ್ಲ ನೋಡಿ ಫುಲ್ ಕಲರ್ಫುಲ್. ಹೆಂಗೋ ಕಂಪ್ಲೇಂಟ್ ಮಾಡಿಕೊಂಡು ಹಂಗೆ ನಮ್ಮ ಚೆರಿ ಬ್ಲಾಸಮ್ನ ಎಂಜಾಯ್ ಮಾಡ್ಕೊಂಡು ಮೆಟ್ರೋ ಸ್ಟೇಷನ್ಗೆ ಬಂದೆ. ಬರೋಷ್ಟೊಳಗಾಗಲೇ 9:22 ಆಗೋಗಿತ್ತು. ಸೊ ಪಟ್ ಅಂತ ಫಸ್ಟ್ ಮೆಟ್ರೋನೇ ರಶ್ ಇದ್ರೂ ಪರವಾಗಿಲ್ಲ ಅಂತ ಹತ್ಕೊಂಡು ಬಂದೆ. ನಂಗೆ ಲೈಫಲ್ಲಿ ಆ್ಯಕ್ಚುಲಿ ನಾನು ತುಂಬ ಲಕ್ಕಿ ಅನಿಸಿದೆ. ಯಾಕಂದರೆ ಮೆಜೆಸ್ಟಿಕ್ಕಲ್ಲಿ ನಾನು ಮೆಟ್ರೋ ಚೇಂಜ್ ಮಾಡಲ್ಲ. ಓ ಮೈ ಗಾಡ್, ರಶ್ ನೋಡಿ ಫುಲ್ ಸೈಕ್ ಆಗಿಬಿಡುತ್ತೆ. ನನ್ನ ಸ್ಟೇಷನ್ ರೀಚ್ ಆಗೋಷ್ಟರೊಳಗೆ 9:53 ಆಗಿತ್ತು. ಕೊನೆಗೂ ಆಫೀಸಿಗೆ ಬಂದೆ. ಆಫೀಸಿಗೆ ಬಂದಮೇಲೆ ಕೆಲಸ ಮಾಡ್ತೀನೋ ಇಲ್ವೋ, ಬಟ್ ಒಂದು ಒಳ್ಳೆ ಫಿಲ್ಟರ್ ಕಾಫಿ ಅಂತೂ ಫಸ್ಟ್ ಕುಡಿತೀನಿ. ಆಫೀಸಲ್ಲಿ ಸಿಗೋ ಕಾಫಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸೊ ಮಿಸ್ ಮಾಡೋ ಚಾನ್ಸೇ ಇಲ್ಲ. ಆಮೇಲೆ ಇದ್ದಿದ್ದೆ ಕೆಲಸ, ಕಾರ್ಯ, ಮೀಟಿಂಗ್ಸ್ಗಳು. ಕಂಗ್ರ್ಯಾಚುಲೇಷನ್ ಬ್ರದರ್. ಯಾವಾಗ ಟೈಮ್ ಆಗುತ್ತಪ್ಪ ಅನಿಸ್ಬಿಡುತ್ತೆ. ಅಷ್ಟರಲ್ಲಿ 1 o'clock ಆಗಿರುತ್ತೆ. ಆಫೀಸ್ ಮೆಸ್ಸಲ್ಲಿ ಸಿಗೋ ಊಟ ಚೆನ್ನಾಗಿಲ್ಲ ಅಂದರು ತಿನ್ಕೊಂಡು ಮತ್ತೆ ಹೋಗಿ ಕೆಲಸ ಮಾಡೋದು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. 4:15 ಆದಮೇಲೆ ನಾವು ಕೆಲಸ ಮಾಡ್ತೀವಿ ಅಂದರೆ ಅದು ಡೌಟೇ. ಬೆಳಗ್ಗೆ ಕಾಫಿ, ಸಂಜೆ ಟೀ ಹೆಂಗೆ ಮಿಸ್ ಮಾಡೋದು. ಒಳ್ಳೆ ಜಿಂಜರ್ ಟೀ ಪೀಸಾಗಿ ಬ್ಯಾಗ್ ಹಾಕೊಂಡು ಕಡೆ ಹೋಗ್ತಾ ಇರೋದು. ಮೆಟ್ರೋ ಸ್ಟೇಷನಲ್ಲಿ ಒಂದು ಒಳ್ಳೆ ಸನ್ಸೆಟ್ ಕಾಣಿಸ್ತು. ನಿಮಗೂ ತೋರಿಸೋಣ ಅಂತ ಕ್ಯಾಪ್ಚರ್ ಮಾಡಿದ್ದೀನಿ. ಬೆಳಗ್ಗೆಯಿಂದ ಸಂಜೆವರೆಗೂ ಏನಾದರೂ ಆಗಿರಲಿ, ಬಟ್ ಸಂಜೆ ಮೆಟ್ರೋ ಸ್ಟೇಷನಲ್ಲಿ ಒಂದು ಒಳ್ಳೆ ಸನ್ಸೆಟ್ ನೋಡಿದ್ರೆ ಫುಲ್ ಖುಷಿಯಾಗಿಬಿಡುತ್ತೆ. ಇವತ್ತಿನ ದಿನ ಹೀಗಿತ್ತು, ನಾಳೆ ಹೇಗಿರುತ್ತೋ ನೋಡೋಣ. ಸೊ ಪ್ಲೀಸ್ ಖುಷಿಯಾಗಿ ಹ್ಯಾಪಿಯಾಗಿ ಕೈಂಡ್ ಆಗಿರಿ. ಬಾಯ್.